ಎಷ್ಟು? 200 ಅಣ್ಣ 200 ರೂಪಾಯಿ ಅಣ್ಣ. ಹುಷಾರು ಚೆಲ್ಲುತ್ತೆ. ಯಾಕೆ ಇವಾಗ ಅವನಿಗೆ ಕೀಪ್ ದ ಚೇಂಜ್ ಅನ್ಬೇಡ್ದು. ಪ್ರೊಸೆಸಿಂಗ್ 200 ರೂಪಾಯಿ ಹಾಕ್ಬಿಡಪ್ಪ ಇಲ್ಲಿ ಅಲ್ಲ. ಈಗ ಟೈಮ್ ಒಂದು 11 ಗಂಟೆ ಆಗಿದೆ. ಈಗ ಟೈಟೋ ಅಂಗಡಿಯಲ್ಲಿ ಮೂವಿ ನೋಡ್ತಿದ್ವು. ಅದಕ್ಕೆ ಈಗ ಸುಮ್ಮನೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಶರೀಫ್ ಬಾಯ್ ಅಂತ ಒಂದು ಹೋಟ್ಲಿದೆ ಇಲ್ಲಿ ಹಾಸನಿಂದ ಕರೆಕ್ಟಾಗಿ ಒಂದು 25 ಕಿಲೋಮೀಟ್ರು, 25ರಿಂದ 30 ಕಿಲೋಮೀಟ್ರ್ ಒಳಗೇ. ಅಲ್ಲೋಗಿ ಬಿರಿಯಾನಿ ತಿನ್ಕೊಬರೋಣ ಅಂತ. ನೋಡೋಣ ಹೆಂಗಿದೆ ಟೇಸ್ಟ್ ಏನು ಅಂತ. ಆಲ್ರೆಡಿ ಕಾರ್ ಬಂದು ನಿಂತಿದೆ. ಕಾರ್ ಒಳಗೆ ಎಂಟ್ರಿ ತಗೋಣ. ಅವ್ನು ನಮ್ಮ ಸ್ಯಾಂಡಿ ಕ್ಯಾಮ್ರಾ ಆನ್ ಆಗಿದೆ ಅಂತ ಫುಲ್ ಆ್ಯಟಿಟ್ಯೂಡ್ ತೋರಿಸ್ತಾನೀಗ. ಡೋರ್ ತೆಗಿಯ ಅಣ್ಣ, ಡೋರ್ ತೆಗೀರಣ್ಣ. ಹಾಂ ಅಣ್ಣ, ಡೋರ್ ಹಾಕಕ್ಕೆ ಬರ್ತಿದ್ದೀರಣ್ಣ? ಡೋರ್ ಹಾಕ್ತೀರ ಕೂತ ಮೇಲೆ? ಏನು 15 ಡ್ರೈವರು. ಹಾಂ ಅಣ್ಣ, ಅಂಗಡಿಯಿಂದನೇ ಟಿಶ್ಯೂ ತಂದ್ರಣ್ಣ ವರ್ಷಕ್ಕೆ. ಓ, ಕ್ಯಾಮ್ರಾ ಮುಂದೆ ಬಿಲ್ಡಪ್ಪು ಕಾಣಿಸ್ತಿಲ್ಲ. ಅಲ್ಲಿ ಕಾಣಿಸ್ತಿರ್ಲಿಲ್ವಾ? ಸುಮ್ಮನೆ ಮಜಾಕ್. ಹಾಂ 200 ರೂಪಾಯಿ. ಹಾಂ, ಪೆಟ್ರೋಲು. ಅಣ್ಣ ಹುಷಾರು, ಚೆಲ್ಲುತ್ತೆ. ಅಲ್ಲ ಕಣ, ಚೆಲ್ಲುತ್ತೆ ಕಣ ಫುಲ್ ಟ್ಯಾಂಕ್. 200 ರೂಪಾಯಿ. ಟ್ಯಾಂಕಿಂದ ಹೊರಗಡೆ ಚೆಲ್ಲೂರು ವೇಸ್ಟ್ ಆಗಲ್ವಾ ಪೆಟ್ರೋಲು? ಯಾಕೆ ಇವಾಗ ಅವನಿಗೆ ಕೀಪ್ ದ ಚೇಂಜ್ ಅನ್ಬೇಡ್ದು. ಪ್ರೊಸೆಸಿಂಗ್ 200 ರೂಪಾಯಿ ಹಾಕ್ಬಿಡಪ್ಪ ಇಲ್ಲಿ. ಅಲ್ಲ, ಪೆಟ್ರೋಲೇ 200 ರೂಪಾಯಿ ಹಾಕಿದ್ದೀನಿ. 300 ರೂಪಾಯಿ ಟ್ರಿಪ್ಸ್ ಕೊಡಂಗೆ ಇನ್ನೂ ಆಗಿಲ್ಲ. 200 ರೂಪಾಯಿ ಪೆಟ್ರೋಲ್ ಹಾಕ್ತೀರಂತ್ಯಾ? ಅಂತೂ ಇಂತೂ ಶರೀಫ್ ಬಾಯ್ಗೆ ಬಂದುಬಿಟ್ವು ಗಾಯ್ಸ್ ಅಂತ ಬಂದಾಗಿದೆ. ಫಸ್ಟ್ ಎಂಟ್ರಿ ಹ್ಯಾಂಡ್ ವಾಶ್ ಮಾಡಬೇಕು, ಯಾಕೆಂದರೆ ಕ್ರಿಮಿಕೀಟಗಳು ಹೊಟ್ಟೆ ಒಳಗೆ ಹೋಗ್ಬಾರ್ದು. ಈಗ ಆರ್ಡರ್ ಎಲ್ಲ ಮಾಡಿದ್ವಿ. 6 ಪರೋಟ ಮತ್ತು ಇನ್ನೊಂದೇನೋ ಮಟನ್ ಏನು ಮಾಡಿರೋದು? ಕೀಮಾ ನಿಯಾರಿ ಮಾಡಿದ್ದೀವಿ. ಇನ್ನು ಮತ್ತೆ ಒಂದು ಬಿರಿಯಾನಿ, ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ಅಲ್ವಾ? ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ. ಸೊ ರೆಗ್ಯುಲರ್ ಟೇಬಲ್ ಮೇಲೆಲ್ಲ ನೆಲ ಮೇಲೆ ಕೂರೋದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ನೆಲ ಮೇಲೆ ಕೂರೋದು ಬಾಯ್ ಬಿಟ್ರಲ್ಲ. ಝೂಮ್ ಆಗ್ತೀನಿ ತಡಿ. ಇದೊಂದು ಸೆಂಟ್ರಲ್ ಒಂದು Insta360 ಇಟ್ಟಿದ್ವಿ. ಹೆಂಗೆ ತಿಂತೀವಿ ಏನಾದ್ರು ವೀಡಿಯೋ ಮಾಡೋಕ್ಕೆ. ಅಭಿನಂದನೆಗಳು. ಅವರನ್ನ ಆಯ್ಕೆ ಮಾಡಲ್ಲ. ಪರೋಟ ಮತ್ತು ಕೀಮಾ ಚೆನ್ನಾಗಿದೆ ಕಾಂಬಿನೇಷನು. ವೆಯ್ಟಿಂಗ್ ಫಾರ್ ಬಿರಿಯಾನಿ. ಮಟನ್ ಸಣ್ಣ ಸಣ್ಣದಾಗಿ ಕುಯ್ದಾಕಿದ್ದಾರೆ. ತುಂಬ ಡೀಟೇಲಾಗಿ ಕೊಡೋಕ್ಕೆ ನಾನು ಫುಡ್ಲಾಗರಲ್ಲ. ಚೆನ್ನಾಗಿದೆ, ತಿನ್ಬೋದು. ನಾಟಿ ಹೆಸರಲ್ಲಿ ಲಿಂಬೆಹಣ್ಣು ಹಿಂಡ್ಕೊ ತಿಂದ್ರೆ ಮಜಾ. ಬಿರಿಯಾನಿ ಚೆನ್ನಾಗಿದೆ. ಹೆವಿ ಮಸಾಲೆ ಇಲ್ಲ, ಹೆವಿ ಖಾರ ಇಲ್ಲ, ಮೀಡಿಯಮ್ ಆಗಿ ಒಂಥರ ಲೈಟ್ ವೆಯ್ಟ್ ಇದ್ದಂಗಿದೆ. ಚೆನ್ನಾಗಿದೆ. ಹೆಂಗೈತಾ? ಟೈಮ್ ಬಂದು 1 ಗಂಟೆ ಆಗಿದೆ. ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು 12:30ಇಂದ. ಫುಲ್ ಅಂದರೆ ಫುಲ್ ಹೆವಿ ನಿದ್ದೆ. ಯಾವಾಗ ಮಲ್ಕೊಬಿಟ್ರೆ ಬೆಳಗ್ಗೆ ತನಕ ನೆಮ್ಮದಿಯಾಗಿ ಮಲಗಬೇಕು.